ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಭೂಮಿಯ ಮೇಲೆ ಇರುವಂತಹ ಅನೇಕ ಗಿಡಮೂಲಿಕೆಗಳು ಕೆಲವು ಸಂದರ್ಭಗಳಲ್ಲಿ ನಮ್ಮ ಪ್ರಾಣವನ್ನೇ ಕಾಪಾಡುವ ಶಕ್ತಿ ಹೊಂದಿರುತ್ತವೆ. ಅಂತಹ ಅದ್ಭುತವಾದ ಗಿಡಗಳಲ್ಲಿ ಉತ್ತರಾಣಿ ಗಿಡ ಕೂಡ ಒಂದು. ಈ ಗಿಡದ ಬಗ್ಗೆ ತಿಳಿಯದವರು ಬಹಳ ಕಡಿಮೆ. ಆಯುರ್ವೇದ ಗ್ರಂಥಗಳಲ್ಲಿ ಈ ಗಿಡದ ಬಗ್ಗೆ ಇರುವ ರಹಸ್ಯಗಳನ್ನು ನೀವು ತಿಳಿದುಕೊಂಡರೆ ಹಲವು ಕಾಯಿಲೆಗಳಿಗೆ ಮನೆಯಲ್ಲೇ ಚಿಕಿತ್ಸೆ ಕಂಡುಕೊಂಡಂತೆ ಆಗುತ್ತದೆ. ಚಿಕ್ಕ ಪುಟ್ಟ ಸಮಸ್ಯೆಗೆಲ್ಲ ಆಸ್ಪತ್ರೆಗೆ ಓಡುವ ಪ್ರಮೇಯವೇ ಬರುವುದಿಲ್ಲ. ಹಾಗಾದರೆ ಈ ಉತ್ತರಾಣಿ ಗಿಡದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಶ್ರೀ ದೇವರು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ವೇದಗಳು, ಶಾಸ್ತ್ರಗಳು ಮತ್ತು ಆಯುರ್ವೇದ ಗ್ರಂಥಗಳು ಉತ್ತರಾಣಿ ಗಿಡವನ್ನು ಭೂಮಿಯ ಮೇಲಿರುವ ಅಮೃತ ಎಂದೇ ವರ್ಣಿಸಿವೆ. ಇಂತಹ ಅದ್ಭುತ ಗಿಡ ನಮ್ಮ ಸುತ್ತಮುತ್ತಲೇ ಬೆಳೆಯುತ್ತಿದ್ದರೂ ಅದರ ಸರಿಯಾದ ಪ್ರಯೋಜನ ತಿಳಿಯದೆ ನಾವು ನಷ್ಟ ಅನುಭವಿಸುತ್ತಿದ್ದೇವೆ. ಈ ಗಿಡ ಮನುಷ್ಯನನ್ನು ಹಲವು ರೀತಿಯಲ್ಲಿ ಕಾಪಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರು ಸಂತಾನ ಭಾಗ್ಯವಿಲ್ಲದೆ ಚಿಂತಿಸುತ್ತಿರುತ್ತಾರೆ. ಉತ್ತರಾಣಿ ಗಿಡವು ಸಂತಾನ ಭಾಗ್ಯವನ್ನು ಅನುಗ್ರಹಿಸುತ್ತದೆ. ಇದಕ್ಕಾಗಿ ಉತ್ತರಾಣಿ ಗಿಡದ ಬೇರನ್ನು ತಂದು ಚೆನ್ನಾಗಿ ತೊಳೆದು ಅಕ್ಕಿ ತೊಳೆದ ನೀರಿನಲ್ಲಿ ಅರೆದು ಲೇಹ್ಯ ತಯಾರಿಸಿಕೊಳ್ಳಬೇಕು. ಸಂತಾನ ಸಮಸ್ಯೆ ಇರುವ ಮಹಿಳೆಯರು ಋತುಚಕ್ರ ಮುಗಿದ ದಿನದಿಂದ ಕೆಲವು ದಿನಗಳ ಕಾಲ ಪ್ರತಿದಿನ ರಾತ್ರಿ ಮಲಗುವ ಮುನ್ನ 1 ಲೋಟ ಉಗುರು ಬೆಚ್ಚಗಿನ ಹಸುವಿನ ಹಾಲಿಗೆ ಸ್ವಲ್ಪ ಪ್ರಮಾಣದ ಈ ಲೇಹ್ಯವನ್ನು ಬೆರೆಸಿ ಕುಡಿಯಬೇಕು. ಈ ದಿನಗಳಲ್ಲಿ ಪತಿಪತ್ನಿ ಶಾರೀರಿಕವಾಗಿ ಒಂದಾದರೆ ಸಂತಾನ ಫಲ ಲಭಿಸುತ್ತದೆ ಎಂದು ಆಯುರ್ವೇದ ಹೇಳುತ್ತದೆ. ಒಂದು ವೇಳೆ ನಾಯಿ ಕಚ್ಚಿದರೆ ಬ್ಯಾಕ್ಟೀರಿಯಾಗಳು ರಕ್ತ ಸೇರಿ ರೇಬಿಸ್ನಂತಹ ಕಾಯಿಲೆಗಳು ಬರಬಹುದು. ಇದಕ್ಕೆ ಉತ್ತರಾಣಿ ಗಿಡದ ಬೇರುಗಳನ್ನು ತಂದು ತೊಳೆದು ಕುಟ್ಟಿ ರಸ ತೆಗೆದುಕೊಳ್ಳಬೇಕು. ಸ್ವಲ್ಪ ಪ್ರಮಾಣದ ಈ ರಸವನ್ನು ಅದಕ್ಕಿಂತ ಹೆಚ್ಚು ಪ್ರಮಾಣದ ಜೇನುತುಪ್ಪದೊಂದಿಗೆ ಬೆರೆಸಿ ಬೆಳಿಗ್ಗೆ ಹಾಗೂ ಸಂಜೆ ಸೇವಿಸುತ್ತಾ ಬಂದರೆ ನಾಯಿ ಕಚ್ಚಿದ ವಿಷವು ದೇಹದಿಂದ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ದೇಹದ ಶುದ್ಧೀಕರಣಕ್ಕೆ ಅಂದರೆ ಗರ್ಭಕೋಶ, ಲಿವರ್, ಶ್ವಾಸಕೋಶ ಮತ್ತು ಕರುಳನ್ನು ಶುದ್ಧಿ ಮಾಡಲು ಉತ್ತರಾಣಿ ಗಿಡದ ಎಲೆಗಳು ಹಾಗೂ ಬೇರುಗಳನ್ನು ಸಮಪ್ರಮಾಣದಲ್ಲಿ ತೆಗೆದುಕೊಂಡು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಕೊಳ್ಳಬೇಕು. ಇದಕ್ಕೆ ಸಮನಾಗಿ ಕಲ್ಲು ಸಕ್ಕರೆ ಪುಡಿ ಬೆರೆಸಿ ಶೇಖರಿಸಿ ಇಟ್ಟುಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಹಾಗೂ ರಾತ್ರಿ ಊಟಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಅರ್ಧ ಚಮಚದಷ್ಟು ಈ ಪುಡಿಯನ್ನು ಬಾಯಿಗೆ ಹಾಕಿ ನಂತರ ನೀರು ಕುಡಿಯಬೇಕು. ಇದು ದೇಹದಲ್ಲಿ ಹೊಸ ರಕ್ತವನ್ನು ಉತ್ಪತ್ತಿ ಮಾಡಿ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಪೈಲ್ಸ್, ರಕ್ತಭೇದಿ ಅಥವಾ ಉರಿಮೂತ್ರದ ಸಮಸ್ಯೆ ಇದ್ದರೆ ಉತ್ತರಾಣಿ ಎಲೆಗಳ ರಸವನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ಸಮಪ್ರಮಾಣದ ಹಸುವಿನ ತುಪ್ಪವನ್ನು ಬೆರೆಸಿ ಪ್ರತಿದಿನ 1 ಚಮಚದಷ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಈ ಚಿಕಿತ್ಸೆ ಮಾಡುವಾಗ ದೇಹಕ್ಕೆ ಬಿಸಿಯುಂಟು ಮಾಡುವ ಆಹಾರ, ಕರಿದ ಪದಾರ್ಥಗಳು ಮತ್ತು ಮಲಬದ್ಧತೆ ಉಂಟು ಮಾಡುವ ಪದಾರ್ಥಗಳಿಂದ ದೂರವಿರಬೇಕು. ಕಿಡ್ನಿಯಲ್ಲಿ ಕಲ್ಲುಗಳ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಉತ್ತರಾಣಿ ಗಿಡದ ಸ್ವಲ್ಪ ಹಸಿ ಬೀಜಗಳನ್ನು ತೆಗೆದುಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿ ರಸ ಶೋಧಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಇದನ್ನು ಕುಡಿದ ನಂತರ ಸ್ವಲ್ಪ ಹೊತ್ತಿನವರೆಗೆ ಏನನ್ನು ತಿನ್ನಬಾರದು, ಕುಡಿಯಬಾರದು. ಹೀಗೆ ಮಾಡುವುದರಿಂದ ಮೂತ್ರಪಿಂಡದ ಕಲ್ಲುಗಳು ಮೂತ್ರದ ಮೂಲಕ ಹೊರಬರುತ್ತವೆ. ಪ್ರತಿದಿನ ಬೆಳಿಗ್ಗೆ ಉತ್ತರಾಣಿ ಗಿಡದ ಬೇರಿನಿಂದ ಯಾರು ಹಲ್ಲು ಉಜ್ಜುತ್ತಾರೋ ಅವರ ಹಲ್ಲುಗಳು ಅತ್ಯಂತ ಗಟ್ಟಿಯಾಗುತ್ತವೆ. ವಸಡಿನಿಂದ ರಕ್ತ ಬರುವುದು, ಬಾಯಿ ದುರ್ವಾಸನೆ, ಹುಳುಕು ಹಲ್ಲು ಮುಂತಾದ ಎಲ್ಲ ದಂತ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ನಮ್ಮ ಪೂರ್ವಿಕರು ಇದನ್ನೇ ಬಳಸುತ್ತಿದ್ದುದರಿಂದ ಅವರ ಹಲ್ಲುಗಳು ಕೊನೆಯವರೆಗೂ ಗಟ್ಟಿಯಾಗಿರುತ್ತಿದ್ದವು. ಇಷ್ಟೇ ಅಲ್ಲದೆ ಚೇಳು ಕಚ್ಚಿದರೆ ತಕ್ಷಣ ಉತ್ತರಾಣಿ ಬೇರನ್ನು ಜಗಿಯುತ್ತಾ ಆ ರಸವನ್ನು ನುಂಗುತ್ತಿದ್ದರೆ ವಿಷವು ಇಳಿದು ಹೋಗುತ್ತದೆ. ಗಾಯವಾಗಿ ರಕ್ತ ನಿಲ್ಲದಿದ್ದರೆ ಈ ಗಿಡದ ಎಲೆಗಳನ್ನು ಅರೆದು ಗಾಯದ ಮೇಲೆ ಹಚ್ಚಿದರೆ ರಕ್ತಸ್ರಾವ ತಕ್ಷಣ ನಿಲ್ಲುತ್ತದೆ. ಹೊಟ್ಟೆಯ ಬೊಜ್ಜು ಕರಗಿಸಲು ಎಳ್ಳೆಣ್ಣೆಯಲ್ಲಿ ಈ ಎಲೆಯ ರಸವನ್ನು ಸಮಪ್ರಮಾಣದಲ್ಲಿ ಹಾಕಿ ಬಿಸಿ ಮಾಡಿ ಆ ಎಣ್ಣೆಯಿಂದ ಹೊಟ್ಟೆಯ ಸುತ್ತ ಮಸಾಜ್ ಮಾಡುತ್ತಿದ್ದರೆ ಬೊಜ್ಜು ಕಡಿಮೆಯಾಗುತ್ತದೆ. ಬಾಯಿ ಹುಣ್ಣು ಅಥವಾ ನಾಲಿಗೆ ಗುಳ್ಳೆಗಳಾಗಿದ್ದರೆ ಕೆಲವು ಎಲೆಗಳನ್ನು ಬಾಯಿಯಲ್ಲಿಟ್ಟು ಜಗಿಯುತ್ತಾ ಆ ರಸವನ್ನು ಸ್ವಲ್ಪ ಹೊತ್ತು ಬಾಯಿಯಲ್ಲೇ ಇಟ್ಟುಕೊಂಡು ನಂತರ ಉಗಿದರೆ ಒಂದೇ ದಿನದಲ್ಲಿ ಸಮಸ್ಯೆ ದೂರವಾಗುತ್ತದೆ. ಮೈಗ್ರೇನ್ ತಲೆನೋವಿದ್ದರೆ ಇದರ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ ತಲೆನೋವು ಬಂದಾಗ ಆ ಪುಡಿಯ ವಾಸನೆಯನ್ನು ನೋಡುತ್ತಿದ್ದರೆ ಕೆಲವೇ ನಿಮಿಷಗಳಲ್ಲಿ ತಲೆನೋವು ಮಾಯವಾಗುತ್ತದೆ. ಶೀತ, ಕೆಮ್ಮು, ಜ್ವರ ಬಂದಾಗ ಇದರ ಎಲೆಗಳ ಕಷಾಯ ಮಾಡಿ ಕುಡಿಯುವುದರಿಂದ ಅಥವಾ ಎಲೆಯ ರಸಕ್ಕೆ ಸ್ವಲ್ಪ ಬೆಲ್ಲ ಬೆರೆಸಿ ತಿನ್ನುವುದರಿಂದ ಜ್ವರವು ಬೇಗನೆ ಕಡಿಮೆಯಾಗುತ್ತದೆ. ಅಜೀರ್ಣ ಅಥವಾ ಹೊಟ್ಟೆ ನೋವಿದ್ದರೆ ಸ್ವಲ್ಪ ಎಲೆಯ ರಸವನ್ನು ಉಗುರು ಬೆಚ್ಚಗಿನ ನೀರಿಗೆ ಬೆರೆಸಿ ಕುಡಿದರೆ ತಕ್ಷಣ ಪರಿಹಾರ ಸಿಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊಂದು ಅದ್ಭುತ ಪ್ರಯೋಜನಗಳನ್ನು ಹೊಂದಿರುವ ಉತ್ತರಾಣಿ ಗಿಡವು ನಿಜವಾಗಿಯೂ ಭೂಲೋಕದ ಸಂಜೀವಿನಿ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಉತ್ತರಾಣಿ ಗಿಡದ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ
ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಪೇಜ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.